So hi, myself Anisha. So before I start anything, I will tell what is the story behind this anta. So there will be a category of people ಏನು ಗೊತ್ತಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ವರ್ಷಗಳೇ ತಳ್ಳೋಗಿರುತ್ತಲ್ವ, ಆ ಥರ ಕ್ಯಾರೆಕ್ಟರಲ್ಲಿ ನಾನು ಒಬ್ಬಳು. ಸೊ ಇವಾಗ ಫೈನಲಿ ಡಿಸೈಡ್ ಮಾಡಿಬಿಟ್ಟು, ಸೊ ಐ ಥಾಟ್ ಐ ವಿಲ್ ಸ್ಟಾರ್ಟ್ ಇಟ್. ಫೈನಲಿ ಹ್ಯಾಪನಿಂಗ್, ನನಗೆ ನಂಬೋಕ್ಕಾಗ್ತಾ ಇಲ್ಲ. ದಿಸ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ಬಟ್ ಯಾ, ಐ ಹ್ಯಾಡ್ ಎ ಪ್ಲ್ಯಾನ್ಸ್ ಟು ಸ್ಟಾರ್ಟ್ ಎ ಯೂಟ್ಯೂಬ್ ಚಾನಲ್. ತುಂಬ ದಿನ ಅಂದರೆ ಮೇ ಬಿ ವೆನ್ ಐ ವಾಸ್ ಇನ್ ಕಾಲೇಜ್, ನಾನು ನನ್ನ ಫ್ರೆಂಡು ದಿನ ಇದೇ ಮಾತಾಡ್ತಾ ಇದ್ದು, ಮಾಡಬೇಕು ಅಂದ್ಕೊಂಡು. ಇವಾಗ ನಮ್ಮ ಕಾಲೇಜ್ ಮುಗಿದಾಯಿತು, ಕೆಲಸ ಮುಗಿದಾಯಿತು, ಸೊ ಮದುವೆನೂ ಆಯಿತು, ಮಕ್ಕಳೂ ಆಗೋಗಿದೆ. ಸೊ ಇವಾಗ ಟೈಮ್ ಬಂದಿದೆ. ಸೊ ಎಸ್, ನನ್ನ ಬಗ್ಗೆ ಇಫ್ ಐ ಹ್ಯಾವ್ ಟು ಟೆಲ್, ನಾನು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಆಮ್ ಅ ಮಾಮ್ ಟು ಅ 5 months old baby. ಸೊ ಎಸ್, ದಿಸ್ ಇಸ್ ಅ ವೆರಿ ಶಾರ್ಟ್ ಬ್ರೀಫ್ ಅಬೌಟ್ ಮೀ. ಸೊ ನಾನು ಬೇಸಿಕಲಿ ಇರೋದು ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಹಾಸನ್, ಬಟ್ ಬೇಸಿಕಲಿ ಕರೆಂಟ್ಲಿ ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಎಸ್, ದಿಸ್ ಇಸ್ ಅ ವೆರಿ ಶಾರ್ಟ್ ಬ್ರೀಫ್ ಅಬೌಟ್ ಮೀ. ಐ ನೋ ಇದು ಒಂಥರ ಔಟ್ ಆಫ್ ಕಂಫರ್ಟ್ ಝೋನೇ ಹೇಳ್ಬೋದು, ಬಟ್ ಎಷ್ಟು ಕಾನ್ಫಿಡೆನ್ಸ್ ಇದ್ರೂ ಸಮ್ಟೈಮ್ಸ್ ಸಿಕ್ಕಾಬಟ್ಟೆ ಕಾನ್ಷಿಯಸ್ ಆಗ್ತೀವಿ, ಬಟ್ ನೋಯಿಂಗ್ಲಿ ಆರ್ ನೋಯಿಂಗ್ಲಿ. ಬಟ್ ಐ ಥಿಂಕ್ ಪೀಪಲ್ ಹು ಆರ್ ವಾಚಿಂಗ್ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಅಥವಾ ನನಗೆ ಗೊತ್ತಿರೋರೇ ನೋಡ್ತಾ ಇದ್ದರೆ, ಐ ಥಿಂಕ್ ನೀವು ಕಮೆಂಟಲ್ಲಿ ಅಥವಾ ಪರ್ಸ್ನಲಿ ನನಗೆ ಮೆಸೇಜ್ ಮಾಡಿ ಏನು ಇಂಪ್ರೂವೈಸೇಷನ್ ಮಾಡ್ಕೋಬೋದು, ಅಥವಾ ನಾನು ಯಾವ ಏರಿಯಾಸ್ ಮೇಲೆ ವರ್ಕ್ ಮಾಡಬೇಕು, ಇದ್ರ ದ ವೇ ಆಫ್ ಐ ಟಾಕ್, ಏನು ಇಂಪ್ರೂವೇಷನ್ ಮಾಡ್ಕೊಬೇಕು ಅಂತ ನಂಗೆ ಕಳಿಸಿದ್ರೆ, ಐ ಥಿಂಕ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ, ಬಿಕಾಸ್ ದಿಸ್ ಇಸ್ ದ ಫೀಲ್ಡ್ ವೇರ್ ಪೀಪಲ್ಸ್ ಒಪಿನಿಯನ್ ಮ್ಯಾಟರ್ಸ್ ಸೋ ಮಚ್. ಒಪಿನಿಯನ್ಸ್ ಮ್ಯಾಟರ್ ಆದರೇ ಈ ಫೀಲ್ಡಲ್ಲಿ ಗ್ರೋ ಆಗೋಕ್ಕೆ ಸಾಧ್ಯ. ಸೊ ದಟ್ಸ್ ವೈ ಪೀಪಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಪ್ಲೀಸ್ ನಿಮ್ಮ ಸಪೋರ್ಟ್ ಮಾಡಿ, ತುಂಬ ಇಂಪಾರ್ಟೆಂಟ್ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಥಿಂಕ್ ಹೋಗ್ತಾ ಯು ವಿಲ್ ಹ್ಯಾವ್, ಏನು ಹೇಳ್ತಾರೆ, ಒಂದು ಒಳ್ಳೆ ಕಂಟೆಂಟೇ ಬರುತ್ತೆ. ಬಟ್ ಸ್ಟಿಲ್ ಸ್ಟಾರ್ಟಿಂಗ್ ಅಲ್ವಾ, ಸೊ ದಿಸ್ ಐಮ್ ಗಿವಿಂಗ್ ದ ಟ್ರೈ, ಜಸ್ಟ್ ಲೈಕ್ ಐ ಟೋಲ್ಡ್, ಆ ಕ್ಯಾಟಗರಿ ಪೀಪಲಲ್ಲಿ ನಾನು ಒಬ್ಳು. ಐ ಥಿಂಕ್ ದ ಗ್ರೋಯಿಂಗ್ ಪ್ರೊಸೆಸ್ ವಿಲ್ ಬಿ ಗುಡ್ ಅಪ್ಕಮಿಂಗ್ ಡೇಸ್. ಬಟ್ ಯಾ, ನೀವೆಲ್ಲರೂ ನಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ಸ್ ಏನಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಎನಿಥಿಂಗ್, ಇಟ್ ಮೈಟ್ ಬಿ ನೆಗೆಟಿವ್ or ಪಾಸಿಟಿವ್, ಬಟ್ ಯುವರ್ ಒಪಿನಿಯನ್ಸ್ ಮ್ಯಾಟರ್. ಸೊ ದಟ್ಸ್ ಐ ನಾನು ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇಟ್ ಇಸ್ ದ ಟೂ ವೇ ಆಫ್ ದ ಕಮ್ಯುನಿಕೇಷನ್ ಅಲ್ವಾ. ಸೊ ಎಸ್, ದಿಸ್ ಇಸ್ ಅ ವೆರಿ ಶಾರ್ಟ್ ಬ್ರೀಫ್ ಅಬೌಟ್ ಮೀ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಯಾರ್ಯಾರೆಲ್ಲ ನನಗೆ ತುಂಬ ಮೋಟಿವೇಟ್ ಮಾಡಿದ್ದಾರೆ, ಎಕ್ಸ್ಪೆಷಲಿ ನನ್ನ ಫ್ರೆಂಡ್ಸು. ಇದು ರೀಸನ್ನೇ ನನ್ನ ಫ್ರೆಂಡ್ಸು ಆ್ಯಕ್ಚುಲಿ ಓಪನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಮೋಟಿವ್ ಮಾಡಿದ್ದಾರೆ. ಬಿಕಾಸ್ ಪೀಪಲ್ ನೋ ಇಟ್, ನಾನು ಎಡಿಟಿಂಗ್ ಚೆನ್ನಾಗಿ ಮಾಡ್ತೀನಿ ಆ್ಯಂಡ್ ಕಾನ್ಫಿಡೆಂಟ್ ಆಗಿದ್ದೀನಿ. ಕಂಟೆಂಟ್ ವೈಸಲ್ಲೂ ಚೆನ್ನಾಗಿ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸಲ್ಲೂ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಸೊ ಫೈನಲಿ ಐ ಡಿಡ್ ಇಟ್. ಸೊ ಎಸ್, ಸೊ ಎಸ್, ದಿಸ್ ಇಸ್ ಅ ವೆರಿ ಶಾರ್ಟ್ ಬ್ರೀಫ್ ಅಬೌಟ್ ಮೀ. ಆ್ಯಂಡ್ ಅದು ನಾನು ಫಸ್ಟೇ ಹೇಳ್ದಂಗೆ, ದಿಸ್ ಇಸ್ ದ ಬಿಗಿನಿಂಗ್. ಸೊ ಯುವರ್ ಒಪಿನಿಯನ್ಸ್, ಯುವರ್ ಕಮೆಂಟ್ಸ್, ಯುವರ್ ಲೈಕ್ಸ್ ಎಲ್ಲನೂ ನಂಗೆ ಮೋಟಿವೇಟ್ ಮಾಡುತ್ತೆ. ಸೊ ಆ್ಯಂಡ್ ಪೀಪಲ್ ಹು ಹ್ಯಾವ್ ಟೇಕನ್ ಟೈಮ್ ಆ್ಯಂಡ್ ವಾಚ್ಡ್ ಮೈ ವಿಡಿಯೋ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಸಿಗೋಣ ಹಾಗೆ ಮುಂದೆ ನೆಕ್ಸ್ಟ್ ವೀಡಿಯೋಸಲ್ಲಿ. ಥ್ಯಾಂಕ್ ಯು ಸೋ ಮಚ್.